ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವಿನ ಬಿಡದಿ ಟೌನ್ಶಿಪ್ ವಾಕ್ ಸಮರ ತಾರಕಕ್ಕೇರಿದೆ. ಬಿಡದಿ ಟೌನ್ಶಿಪ್ ವ್ಯಾಪ್ತಿಯ ರೈತರ ಜೊತೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್, ನಾನು ಕುಮಾರಸ್ವಾಮಿ ಅವರ ಪಂಥಾಹ್ವಾನ ಸ್ವೀಕರಿಸಿದ್ದೇನೆ ಅಂತ ಸವಾಲು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ ಸ್ಥಳದಲ್ಲಿ ಚರ್ಚೆಗೆ ರೆಡಿ, ರೈತರು ನಾವು ಬರುತ್ತೇವೆ ಎಂದಿದ್ದಾರೆ. ಪಾಪ ರೈತರು ಬೇಡ, 3 ದಿನ ಮೊದಲೇ ಹೇಳಲಿ, ಅಸಂಬದ್ಧ ಪದ ಬಳಸದೆ ನಾನು ಅವರ ಜೊತೆ ಮಾತನಾಡ್ತೇನೆ. ಬಂಡೆಯನ್ನು ಸ್ಟೀಲ್ ಅಲ್ವಾ ಒಡೆಯೋದು, ಅವರು ದಂಡು ದಾಳಿ ಕರೆದುಕೊಂಡು ಬರಲಿ ಅಂತ ಗುಡುಗಿದ್ದಾರೆ. ಚರ್ಚೆ ಮಾಡೋಣ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನೆನ್ನೆ ರೈತರು ಬಂದು 20 ಜನ ಭೇಟಿ ಮಾಡಿದ್ರಲ್ಲ, ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ಹಣೆ ಬರವೋ ಗೊತ್ತು. ಅದು ಎಷ್ಟು ಜನಕ್ಕೆ ಟೋಪಿ ಹಾಕಿ ಇದನ್ನು ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಆ ರೀತಿಯ ದೌರ್ಜನ್ಯ ಮಾಡಿ ಸರ್ಕಾರದ ಭೂಮಿನ ನಾವಿವತ್ತು ಅದೇನೋ 4 ಎಕರೆ ನಡೀತಾ ಇದೆಯಲ್ಲ ನಮ್ದು, ಇನ್ನೂ ಅದು 40 ವರ್ಷದಿಂದ ತಗೊಂಡಿರ್ತಕ್ಕಂಥದ್ದು. ಆ ರೀತಿ ನಾವೆಂದೂ ಮಾಡಿಲ್ಲ. ಯಾವ ಚರ್ಚೆಗೂ ಸಿದ್ಧ ಇದ್ದೇನೆ. ಬಿಡದಿನಲ್ಲಿ ಇವತ್ತು ಮಾಧ್ಯಮದಲ್ಲಿ ಕೆಲವು ಪತ್ರಿಕೆಯಲ್ಲಿ ಬಂದಿದೆ, ಈಗಾಗಲೇ ಸುಮಾರು 3,500 ಜನ ತಕರಾರು ಅರ್ಜಿ ಕೊಟ್ಟಿದ್ದಾರೆ ಅಂತಕ್ಕಂಥ ಬರೆದಿದ್ದಾರೆ. ಎಲ್ಲರೂ ಜಮೀನು ಇರ್ತಕ್ಕಂಥವ್ರು, ಅದು ಒಂದು 7-8 ಜನ 20 ಎಕರೆ 30 ಎಕರೆ ಇರ್ತಕ್ಕಂಥ ಜನ, 5 ಎಕರೆ ಇರ್ತಕ್ಕಂಥವ್ರು ಒಂದು 3-4 ಜನ ಬರೆದಿದ್ದೀರಿ. ಅಲ್ಲಿ ಹೋಗಿ ಸರ್ವೆ ಮಾಡಿ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ನಾನು ಹೇಳೋದಲ್ಲ. ಅದ್ರ ಜೊತೆಗೆ 5 ಗುಂಟೆ 10 ಗುಂಟೆ 20 ಗುಂಟೆ ಜಮೀನು ಇಟ್ಕೊಂಡು ತರಕಾರಿ ಬೆಳೆದು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಆ ಕುಟುಂಬಗಳನ್ನು ಬೀದಿಗೆ ತಗೊಂಡೋಗಿ ಆಗ್ತಕ್ಕಂಥದ್ದಕ್ಕೆ ಮೌನವಾಗಿರ್ಬೇಕಾ ನಾನು? ನನ್ನ ಕಾಲದಲ್ಲಿ ಅವತ್ತು 2006ನೇ ಇಸ್ವಿದು ನಾನು ಹೇಳ್ತಾ ಇದ್ದೇನೆ ಸಾರ್ವಜನಿಕವಾಗಿನೇ. ಅವತ್ತಿನ ನನ್ನ ಕಾರ್ಯಕ್ರಮ ಬೇರೆ ಇದ್ದಿದ್ದು. ಇವ್ರು ಮಾಡಕ್ಕೆ ಹೊರಟಿರೋದು ಯಾವ ಕಾರ್ಯಕ್ರಮ? ನಾನು ಇವತ್ತೇನು ಹೇಳ್ತಾ ಇದ್ದೇನೆ, ಮೊನ್ನೆ ಹೇಳಿದ್ನಲ್ಲ, ಮೊದಲು ಹೇಳಿದ್ರು ಸುಮಾರು 2,000 ಎಕರೆ ಭೂಮಿ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ, ಅದು 760. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. 20 ಎಕರೆಗೆ ಹೇಗೆ ರಿಡ್ಯೂಸ್ ಆಯ್ತದು? ಭೂಮಿ ಎಲ್ಲೋಯ್ತು? 2,000 ಎಕರೆ ಸರ್ಕಾರಿ ಭೂಮಿ 700 ಚಿಲ್ಲರೆ ಎಕರೆಗೆ ಯಾಕೆ ಕಡಿಮೆ ಆಯಿತು? ಅದು ಯಾವ ರೀತಿ ಆ ಭೂಮಿನ ಇವತ್ತಿನ ಅದೇ ಎದುರ್ಕೊಂಡು ಹೊಡೋಯ್ತಾ ಇಲ್ಲ ಆದರೂ ಶಿವಕುಮಾರ್ ಬದ್ದವ್ರೆ ಅಂತ ಹೇಳಿ ಎಲ್ಲಿ ಕಳಿಸಿದ್ರಿ ಆ ಭೂಮಿಯ ಮಾಹಿತಿಗಳನ್ನ? ದಾಖಲೆಗಳು ಯಾರ ಪರವಾಗಿ ಹೋಯ್ತು? ಚರ್ಚೆ ಮಾಡೋಣಂತೆ. ಪಾಪ ಪಂಥಿ ಆಹ್ವಾನಕ್ಕಿರೋ ಕರೆದಿದ್ದಾರಂತೆ. ಆ ಪಂಥಾಹ್ವಾನ ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರು ಹೇಳ್ತಾ ಇದ್ರು. ಆಗ ರೈತನ ಬಿಡಕ್ಕೆ ಇಷ್ಟ ಇಲ್ಲ. ಇರ್ಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬಿಡ್ತೀವಿ. ಫಸ್ಟು ಅವ್ರು ಮಾಡ್ಬೇಕಾದ ಇಷ್ಟೇ, ಪಂಥಾಹ್ವಾನಕ್ಕೆ ನಾನು ರೆಡಿ ಇದ್ದೀನಿ. ನಂಬರ್ 1. ಈ ಸದ್ಯಕ್ಕೆ ರೈತರು ಏನು ಕೇಳ್ತಾ ಇದ್ರು ಅಂದ್ರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5,000 ಸಾವಿರ ಜಾಸ್ತಿ ಆಗ್ತದೆ ಟನ್ಗೆ, ಅದನ್ನ ಫಸ್ಟ್ ಕಡಿಮೆ ಮಾಡ್ಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನಾನು ಮತ್ಬಿಟ್ಟಿದ್ದೇನೆ ಈ ಸಿಮೆಂಟು ಕಬ್ಬದ್ದು. ಈ ಪೆಟ್ರೋಲು ಡೀಸೆಲ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗೋಯ್ತಿರ್ತಾರಣ, ಅವರೇ ಇದನ್ನ ನೀನು ಫಸ್ಟು ಅದನ್ನ ಕೇಳೋಣ ಅಂತ ಹೇಳ್ತಾ ಇದ್ರೆ, ಅದನ್ನ ನೀವು ಕೇಳ್ರೆ ಅಂತ ಹೇಳ್ತಾ ಇದ್ದೆ. ಸೊ ಹಂಗೆ ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನು ಯಾವತ್ತು ಟೈಮ್ ಹೇಳ್ತೀಯಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಿ, ಬಟ್ 3 ದಿನ ಟೈಮ್ ಕೊಡ್ಬೇಕು. ಯಾಕೆ ನನ್ಗೆ ಏನೋ ಬೇರೆ ಬೇರೆ ಕಾರ್ಯಕ್ರಮ ಇದೆಯಲ್ಲ, ಇವರು ಹೇಳ್ತಾರೆ ಆಯ್ತು ಬೇಕಾದ್ರೆ ಪಾಪ ಅಂತ ಅವರು ಬೇಕಾರಲ್ಲ ದಂಡು ದಿವಾಳಿ ಎಲ್ಲ ಕರೆದು ಆಯ್ತು. ದಟ್ ಈಸ್ ಬೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತೀರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಗೊತ್ತಿದೆ 5 ನಿಮಿಷಕ್ಕೆ ಹೊಂಟೈತಿರೋ ಹುಡಿಕೊಂಡು, ನನಗೂ ಗೊತ್ತು ನೀವು ಬೇಕಾದ್ರೆಲ್ಲ ಮಾಡಿ. ಬಟ್ ಒಂದೇನಪ್ಪ ಅಂದ್ರೆ ನಾನು ರಿಕ್ವೆಸ್ಟ್ ಮಾಡೋದು, ಫಸ್ಟು ಕುಮಾರಣ್ಣನಿಗೆ ಈಗ ಏನಾದ್ರು ಮಾಡಿ ಬೆಲೆ ಏರಿಕೆಯಿಂದ ನಮ್ಮ ಜನ ಸಾಯ್ತಾ ಇದ್ದಾರಲ್ಲ, ಪಾಪ ಮನೆ ಕಟ್ಕೋಬೇಕು ಅಂತ ಬಡವರು
ಸಿಮೆಂಟ್ ಬೆಲೆ, ಕಬ್ಬಿಣದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಇದಕ್ಕೆ ಏನಾದ್ರು ಮಾಡಿ ಪರಿಹಾರ ಹುಡ್ಕೋಣ. ಯಾಕೆ ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಮೋದಿ ಸಾಹೇಬ್, ದೊಡ್ಡ 2 ಪೋರ್ಟ್ಫೋಲಿಯೋ ಇದೆ. ನೀನು ಏನಾದ್ರು ಮಾಡಿ ಬಡವರಿಗೆ ಸಹಾಯ ಮಾಡಿದ್ರೆ ಆಗ ನಿನಗೆ ಏನೋ ನಮ್ಮ ಜನಕ್ಕೆ ಒಳ್ಳೇದು ಮಾಡೋಣ ಅಂತ ನಿಮಗೂ ಒಳ್ಳೆ ಹೆಸರು ಬರ್ತದೆ. ನಿಮಗೂ ಪಾಪ ಏನಾದ್ರು ಅಧಿಕಾರ ಇದ್ದಾಗ, ಈಗ ಅಧಿಕಾರ ಹಿಂದೆ ಇದ್ದಾಗೆಲ್ಲ ಏನು ಮಾಡೋಕ್ಕಾಗಿಲ್ಲ, ಈಗಾರು ಏನಾದ್ರು ಒಂದು ಮಾಡೋಣ ಅಂತ ನಾನು ಕುಮಾರನಿಗೆ ನಂದು ಪರ್ಸನಲ್ ಮನವಿ ರಾಜ್ಯ